ಪ್ರಿಯ ವೀಕ್ಷಕರೇ, ಪಾಲಕ ಪೋಷಕರು ನೋಡಲೇಬೇಕಾದ ಸುದ್ದಿ ಇದು. ತಮ್ಮ ಮಕ್ಕಳನ್ನ ಹಾಸ್ಟೆಲ್ನಲ್ಲಿ ಇರಿಸಿ ಓದಿಸುತ್ತಿರುವ ಪಾಲಕ ಪೋಷಕರ ಎದೆ ನಡುಗಿಸುತ್ತೆ ಈ ಘಟನೆ. ಇಷ್ಟಕ್ಕೂ ಈ ಘಟನೆ ನಡೆದಿದ್ದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ತಂಗಳಗೇರಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಪದವಿ ಪೂರ್ವ ವಿಜ್ಞಾನ ಕಾಲೇಜು ಇದೆ. ಈ ವಸತಿ ಶಾಲೆಯಲ್ಲಿ ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದ ಕಿಶೋರ್ ಎಂಬ ಹುಡುಗ ಇದ್ದ. ಈ ಕಿಶೋರ್ ಎಂಬ ಬಾಲಕನನ್ನು ಆಗಸ್ಟ್ 10ನೇ ತಾರೀಕಿಗೆ ಪಾಲಕರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕಳುಹಿಸಿ ಬಂದಿರ್ತಾರೆ. ನಂತರ 29ನೇ ತಾರೀಕಿನಂದು ಕಿಶೋರ್ನನ್ನು ಗಣಪತಿ ಹಬ್ಬದ ಆಚರಣೆಗೆಂದು ಮನೆಗೆ ಕರೆತರಲು ಪಾಲಕರು ಈ ಹಾಸ್ಟೆಲ್ಗೆ ಹೋಗ್ತಾರೆ. ಹಾಸ್ಟೆಲ್ ವಾರ್ಡನ್ಗೆ ಭೇಟಿಯಾಗಿ ತಮ್ಮ ಮಗನನ್ನ ಗಣಪತಿ ಹಬ್ಬಕ್ಕೆ ಮನೆಗೆ ಕಳುಹಿಸಿಕೊಡಿ ಎಂದು ಕೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ವಸತಿ ಶಾಲೆಯವರು, ನಿಮ್ಮ ಮಗ ನಮ್ಮ ಹಾಸ್ಟೆಲ್ನಲ್ಲಿ ಇಲ್ಲ, ಆತನನ್ನು ನೀವು ಹಾಸ್ಟೆಲ್ಗೆ ಕರೆದು ತಂದು ಭೇಟಿಲ್ಲ ಎಂದು ಹೇಳಿದ್ದಾರೆ. ಹಾಸ್ಟೆಲ್ನವರ ಈ ಮಾತಿಗೆ ಕಿಶೋರನ ಪಾಲಕರು ಗಾಬರಿಗೊಂಡು ಸಿಸಿಟಿವಿ ಫುಟೇಜ್ಗಳನ್ನು ಪರೀಕ್ಷಿಸಿದ್ದಾರೆ. ಸಿಸಿಟಿವಿ ಫುಟೇಜಿನಲ್ಲಿ ಪಾಲಕರು ಕಿಶೋರ್ನನ್ನು ಹಾಸ್ಟೆಲ್ಗೆ ತಂದು ಬಿಟ್ಟಿರುವುದು ರೆಕಾರ್ಡ್ ಆಗಿದೆ. ನಮ್ಮ ಮಗನನ್ನು ನಿಮ್ಮ ಹಾಸ್ಟೆಲ್ನಲ್ಲಿ ಬಿಟ್ಟಿರುವ ಸಾಕ್ಷಿ ಪುರಾವೆಗಳು ಇವೆ, ಆದ್ದರಿಂದ ನಮ್ಮ ಮಗುವನ್ನು ಹುಡುಕಿಕೊಡಿ ಎಂದು ಹಾಸ್ಟೆಲ್ನವರಿಗೆ ಅಂಗಲಾಚಿ ಬೇಡಿಕೊಂಡಿದ್ದಾರೆ. ಮಾತ್ರವಲ್ಲದೆ ತಕ್ಷಣ ಎಚ್ಚೆತ್ತುಕೊಂಡ ಪಾಲಕರು ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಿ ಮಗುವಿನ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಮಗು ವಸತಿ ಶಾಲೆಯಿಂದ ಕಾಣೆಯಾಗಿ ಹತ್ತತ್ರ 1 ತಿಂಗಳ ಸಮೀಪಿಸಿದರೂ ಕೂಡ ಮಗು ಇನ್ನೂ ಪತ್ತೆಯಾಗಿಲ್ಲ. ಮಗು ಕಾಣೆಯಾಗಿರುವುದಕ್ಕೆ ಹಾಸ್ಟೆಲ್ನವರೇ ಕಾರಣ ಎಂಬುದು ಸ್ಪಷ್ಟವಾಗಿ ತಿಳಿದು ಬಂದಿದೆ. ಹಾಸ್ಟೆಲ್ನಲ್ಲಿರುವ ಮಕ್ಕಳು ಹೊರಗೆ ಹೋಗಬೇಕಾದರೂ ಅಥವಾ ಒಳಗೆ ಬರಬೇಕಾದರೂ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಹಾಸ್ಟೆಲ್ನಲ್ಲಿ ದಿನಾಲೂ ಹಾಜರಿಗಳನ್ನು ನಿರ್ವಹಿಸಬೇಕು. ಇಷ್ಟೆಲ್ಲ ಬಂದೋಬಸ್ತ್ ಇದ್ದರೂ ಕೂಡ ಮಗು ಹೇಗೆ ಕಾಣೆಯಾಯಿತು ಎಂಬುದೇ ನಿಗೂಢವಾದ ಪ್ರಶ್ನೆಯಾಗಿದೆ. ಮಗುವನ್ನು ಕಳೆದುಕೊಂಡ ಪೋಷಕರು ಈ ಘಟನೆ ಕುರಿತಂತೆ ಏನು ಹೇಳ್ತಾರೆ, ನೀವೇ ಕೇಳಿ. ಸರ್, 10ನೇ ತಾರೀಕು 10:53 ನನ್ನ ತಮ್ಮ ನಮ್ಮ ಮಗನ್ನ ಕರ್ಕೊಂಡೋಗಿ ಸ್ಕೂಲ್ ಬಿಟ್ಟಿದ್ದಾನೆ. ತಂಗಳಗೆರೆ ಸ್ಕೂಲ್ಗೆ ಮೊರಾರ್ಜಿ ವಸತಿ. ಅವರು ಇವನು 29ನೇ ತಾರೀಕು ಮಧ್ಯಾಹ್ನ 12:30 ಹೋಗಿ ವಿಚಾರ ಮಾಡಿದಾಗ ಕರ್ಕೊಂಡು ಬರೋಕ್ಕೆ ನಿಮ್ಮ ಮಗನ್ನ ನಾವು ಇಲ್ಲಿ ತಂದೆ ಇಲ್ಲ ಅಂತ ಅಂದ್ಬಿಟ್ಟು ಮಾಹಿತಿ ಹೇಳಿ ಗಾಬರಿಗೊಂಡವನೇ ಸ್ಕೂಲ್ನಲ್ಲಿ. ನಾವು ಸಾಯಂಕಾಲ 5:15 ಹೋಗಿ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸಿ ಅವತ್ತು ನಮಗೆ CC ಕ್ಯಾಮ್ರಾದಲ್ಲಿ ಫುಟೇಜ್ ಸಿಗಲಿಲ್ಲ. ತಿರ್ಗಾ 30ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಹೋಗಿ ಚೆಕ್ ಮಾಡಿಸಿದಾಗ CC ಕ್ಯಾಮ್ರಾದಲ್ಲಿ ಕರ್ಕೊಂಡು ಹೋಗಿರೋದೆಲ್ಲ ಮಾಹಿತಿ ಸಿಕ್ಕಿದೆ. ಅಲ್ಲಿಂದ ಮಾಹಿತಿ ತಗೊಂಡು ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರಿಗೆಲ್ಲ ಇದು ಮಾಡಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಇವ್ರ ಮೇಲೆ ಮಾಹಿತಿ ಕೊಡಿ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ. ಪೊಲೀಸರು ಏನು ಹೇಳ್ತಾರೆ ಸರ್? ಪೊಲೀಸ್ನವರು ಅಂದರೆ ಮಾಹಿತಿ ಕೇಳಿದ್ರು ನಮ್ಮನ್ನ, ಈ ರೀತಿ ಯಾವಾಗ ಕರ್ಕೊಂಡ್ಬಂದ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಸ್ಕೂಲಿಂದನೂ ಕಂಪ್ಲೇಂಟ್ ತಗೊಂಡು ಸ್ಕೂಲು ಪ್ರಿನ್ಸಿಪಾಲಿಂದನೂ ಕಂಪ್ಲೇಂಟ್ ತಗೊಂಡಿದ್ದಾರೆ. ಮತ್ತು ನಮ್ಮಿಂದ ಕರ್ಕೊಂಡೋಗ್ಬಿಟ್ಟು ಎಷ್ಟನೇ ತಾರೀಕು ಬಿಟ್ಟಿದ್ದೀರಿ, ಯಾವತ್ತು ಬಿಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ನಮ್ಮಿಂದನೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಎಷ್ಟು ದಿನ ಆಯಿತು ನಿಮ್ಮ ಹುಡುಗ ಮಿಸ್ಸಿಂಗ್ ಆಗಿ ಇವತ್ತಿಗೆ ಅಲ್ಲೇ 24 ದಿವಸ ಆಗೈತೆ. 10ನೇ ತಾರೀಕು ಬುಧವಾರ ದಿವಸ ಸರ್ ಇಲ್ಲೇ ಕುಂತ್ಕೊಂಡು ನಾನು ಒಯ್ತಾ ಇದ್ದೀನಿ ಅಜ್ಜಿ ಅಂತ ಹೇಳ್ದ. ಆಮೇಲೆ ಅಲ್ಲಿ ಗಂಟನೂ ಹೋಗೋ ಗಂಟನೂ ನಾವು ಬಾಯ್ ಮಾಡ್ದೋ ಸರ್. ಚೆನ್ನಾಗಿ ಹೋದ. ಇಲ್ಲಿಂದ ಹೋದ ಮಗ ಅಲ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡಿಕಾಯ್ತದ ಸರ್? 29ಕ್ಕೆ ಗೌರಿ ಹಬ್ಬ ಅವ್ರ ತಾಯಿಗೆ ಎಡೆ ಹಾಕ್ತೀವಿ ಅಂತ ನಮ್ಮ ಮಗ ಕರೀಕ್ ಹೋದ.
ಅವಾಗ ಕರೆಗೆ ಹೋದ ತಕ್ಷಣ ನಿಮ್ಮ ಮಗ ಬಂದಿಲ್ಲ ಅಂತ ಹೇಳಿದ್ರು. ನಿಮ್ಮ ಮಗ ಬಂದಿಲ್ಲ ಅಂದ್ರೆ ನಮ್ಗೆ ಎಷ್ಟು ದುಃಖ ಬರಲ್ಲ ಸರ್. ನಾವು 14 ವರ್ಷದಿಂದ ಸಾಕಿ ಈಗ ಮಗನ್ ಕಳ್ಕೋಬೇಕು ಅಂದ್ರೆ ನಮ್ಗೆ ಎಷ್ಟು ದುಃಖ ಬರ್ತದೆ ಸರ್. ಇಂಥ ಮೋಸ ಯಾಕೆ ಸರ್? ಇಲ್ಲ ಅಂದ್ರೆ ಅಗಣೈಸ್ಕೊತಿರ್ಲಿಲ್ವಾ? ಇದು ಸರ್ಗಳು ಇರ್ಲಿಲ್ವಾ? ಅಂದ್ರೆ ಟೀಚರ್ ಇರ್ಲಿಲ್ವಾ? ನಿಮ್ ಮಕ್ಕಳ ನೀವು ನೋಡ್ಕೊತಾ ಇರ್ಲಿಲ್ವಾ? ಅದೇ ತರ ನಮ್ಮ ಮಗನ್ನ ನೀವು 3 ದಿವಸ ಆಯ್ತು, 4 ದಿವಸಕ್ಕಾರು ನೀವು ಅಗಣೈಸ್ಕೊತಾಗ ಬರ್ಲಿಲ್ಲ ಅಂದ್ರೆ ನೀವು ನಮ್ಗೆ ಒಂದ ವರ್ತನೆ ತಲುಪಿಸಿಲ್ವಾ? ಈಗ ನೀವು ವಾರ್ಡನ್ ಯಾರು ಫೋನ್ ಮಾಡಿಲ್ವಾ ಅಜ್ಜಿ ನಿಮ್ಗೆ? ನಮ್ಗೆ ಯಾರು ಮಾಡಿಲ್ಲ ಸರ್. ಅವತ್ 1 ವಾರನಾರು ಆದ್ಮೇಲೆ ಸರ್ ನಿಮ್ ಮಗ ಬಂದಿಲ್ಲ ಅಂತ ನಮ್ಗೆ ಇದ್ ಕೊಡಲ್ವಾ ಸರ್? ಗೋರೆಪುಗೆ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಮಗನ ಅಂತ ಹೋಗಿದ್ದ ಸಮಯದಲ್ಲಿ ಅಲ್ಲಿಂದ ರಾಜ್ಯನೋ ಸಿಬ್ಬಂದಿಗಳ ಹುಡುಗ ನೀವು ಬಂದಿರ ಅಂತ ಹೇಳಿದರೆ ಗಾಬರಿ ಪಡ್ಬಿಟ್ಟು ಅಲ್ಲಿನ ಸಿಬ್ಬಂದಿಗಳು ಹುಡುಗ CCTV ಕ್ಯಾಮ್ರಾ ಬರ್ತಲ್ಲಿ ತೋರಿಸಿದಾಗ ನಮ್ಮ ಹುಡುಗ ಬಂದಿರೋದು ನಾನು ಅಲ್ಲಿ ಗೇಟಲ್ಲಿ ನಿಂತಿರೋದು ಮಾತ್ರ ಎಲ್ಲ ಏನಾಗಿದೆ ಅವು ಅಂತ ಸ್ವಲ್ಪನೇ ಕೊಡ್ತಾರೆ ನಮಗೆ. ಇವಾಗ ಅಷ್ಟು ಕೊಡ್ತಾರ ನಮಗೆ. ಅದಾದಮೇಲೆ ಪೊಲೀಸ್ ಸ್ಟೇಷನ್ ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್? ವಾರ್ಡನ್ ಇಂದ ನಿಮ್ಗೇನು ಫೋನ್ ಬಂದಿಲ್ವಾ? ನಿಮ್ಮ ಮಗ ಕಾಣೆಯಾಗಿದ್ದಾನೆ ಅಂತೇನು ಹೇಳಿದ್ರು? ಕಳೆದ ಒಂದು 25 ದಿನಗಳ ಹಿಂದೆ ನಮ್ಮ ಸ್ನೇಹಿತನ ಮಗ ಕಿಶೋರ್ ಎಂಬ 14 ವರ್ಷದ ಹುಡುಗ ಕಾಣೆಯಾಗಿದ್ದಾನೆ ಅಂತ ವಿಚಾರ ಎಲ್ಲ ಕಡೆ ಎತ್ತಿದೆ. ಆದರೆ ಈ ವಿಚಾರದ ಬಗ್ಗೆ ತನಿಖೆನ ಸೂಕ್ತ ರೀತಿಯಲ್ಲಿ ಯಾವುದೇ ಪೊಲೀಸ್ ಆಗಿರ್ಬೋದು, ಇಲ್ಲ ಗುರಾಜಿ ಸ್ಕೂಲ್ ಆಗಿರ್ಬೋದು, ಯಾರೋ ಒಂದು ತನಿಖೆನ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇಲ್ಲ. ಅದು ಅಲ್ಲದೆ ನಮ್ಮ ಸ್ನೇಹಿತ ನಮ್ಮ ಹುಡುಗನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದಾನೆ. ಈಗ ಅವ್ರು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಪ್ರಿನ್ಸಿಪಲ್ ಆಗಿರ್ಬೋದು, ವಾರ್ಡನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದ್ರ ಬಗ್ಗೆ ಸೂಕ್ತವಾಗಿ ಅವರು ಒಂದು ವಿಷಯ ತಿಳಿಸ್ತಿಲ್ಲ ಅಂದರೆ, ನಿಜವಾದ ವಿಷಯ ತಿಳಿಸ್ತಿಲ್ಲ ಅಂದರೆ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ನಮ್ಮ ಹಿರಿಮಳ್ಳಿ ಗ್ರಾಮಸ್ಥರು ಎಲ್ಲ ಹೋಗಿ ಅದೇ ಧರಣಿ ಕೂತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನು ಅವ್ರಿಗೆ ನಾಳೆ ಒಂದಿನ ಟೈಮ್ ಇದೆ. ನಾಳೆ ತಪ್ಪು ನಾಳಿದ್ದು ನಾವು ಅಲ್ಲೇ ಹೋಗಿ ಕೂತ್ಕೊಂಡು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಕನ್ನಡ ಪರ ಸಂಘಟನೆಗಳೆಲ್ಲ ಕೂತ್ಕೊಂಡು ಧರಣಿ ಮಾಡ್ತೀವಿ. ಯಾಕೆಂದರೆ ಇದು ಸೂಕ್ಷ್ಮವಾದ ವಿಷಯ. ಇರೋದು ಒಬ್ಬ ಹುಡುಗನಿಗೆ ಈ ಥರ ಮಾಡಿದ್ರೆ ಸರ್ಕಾರ ಅವ್ರಿಗೆ ಸಂಬಳ ಕೊಡ್ತಿದೆ. ಪ್ರಿನ್ಸಿಪಲ್ಗಾಗ್ಬೋದು, ವಾರ್ಡನ್ಗಾಗ್ಬೋದು, ಅವರು ಸೂಕ್ತವಾಗಿ ಕೆಲಸ ಮಾಡಬೇಕು. ಅವ್ರು ಬೇಜವಾಬ್ದಾರಿತನದಿಂದ ಅವ್ರ ಕಾಣೆಯಾಗಿದ್ದೇನೆ. ಇದು ನೇರವರೇ ಅವರೇ ಆಗ್ತದೆ. ಅವರೇ ಗುರಾಜಿ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರ್ಬೋದು, ವಾರ್ಡನ್ ಆಗಿರ್ಬೋದು, ಅವರೇ ನೇರವರೇ ಆಗ್ತಾರೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಘಟನೆಯು ಮಂಡ್ಯ ಜಿಲ್ಲೆಯ ಪಾಲಕ ಪೋಷಕರಲ್ಲಿ ಭಯದ ವಾತಾವರಣ ಹುಟ್ಟಿಸಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಮಂಡ್ಯ ಜಿಲ್ಲೆಯ ಹಲವಾರು ಸಂಘಟನೆಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿರುದ್ಧ ಪ್ರತಿಭಟನೆಗೆ ಸಿದ್ಧವಾಗಿ ನಿಂತಿವೆ. ಒಟ್ಟಿನಲ್ಲಿ ಮಗು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂತಿರುಗಲಿ ಎಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಬ್ಯೂರೋ ರಿಪೋರ್ಟ್, ಜಸ್ಟ್ ಕನ್ನಡ ಟಿವಿ, ಮಂಡ್ಯ.